ಒಂದು ಕಮ್ಮಿ ಸಮಯದಲ್ಲಿ ತಾವೆಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಈ ವರ್ಷ ಒಂದು ಪರಿಸರ ಪ್ರೇಮಿ ಕಪ್ಪಿ ಜಾತ್ರೆಯನ್ನ, ಅದರ ಜೊತೆಗೆ ಬರಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆಗಳಾಗದಿದ್ದಂಗೆ ಅವರಿಗೆ ಅನುಕೂಲಗಳು ಯಾವ ರೀತಿ ಕಲ್ಪಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇದು ಮೊದಲನೇ ಮೀಟಿಂಗು ನಮ್ಮ ಕ್ಷೇತ್ರದಲ್ಲಿ ತಾವೆಲ್ಲರೂ ಬಂದಿರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಹಾಗೂ ನನ್ನ ಕೃತಜ್ಞತೆಗಳು. ಕೆಲವೊಂದು ವಿಚಾರಗಳು ಈಗ ಮೊದಲನೇ ಪ್ರಾರಂಭದಲ್ಲೇ ಕ್ಷೇತ್ರದ ಹಲವಾರು ಕಡೆ ನಾವು ಹೋಗಿ ನೋಡ್ಕೊಂಡು ಬಂದಿದ್ದ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ನಿಜ ಸ್ಥಿತಿ ಏನು ಅಂತ ಒಂದ್ಸರಿ ತಮಗೆಲ್ಲ ಪರಿಚಯಿಸಿ ಆಮೇಲೆ ಮುಂದಕ್ಕೆ ಏನಿದ್ರು ಮಾತಾಡೋಣ, ಡಿಸ್ಕಸ್ ಮಾಡೋಣ ಅಂತೇಳಿ 2024ನೇ ಇಸ್ವಿಯಲ್ಲಿ ನಾವು ಮೊದಲನೇ ಸತಿ ಒಂದಿಷ್ಟು ಯೋಜನೆಗಳನ್ನ ಮುಂದಕ್ಕೆ ತರಬೇಕು ಅಂತ ಹೇಳಿ ನಮ್ಮ ಅಂಗಡಿ ಮುಂಗಟ್ಟಿನವರು ಮತ್ತೆ ಬೇರೆ ಹಲವಾರು ನಮ್ಮ ವಾಲಂಟಿಯರ್ಸ್ ಪ್ರತಿಯೊಬ್ಬರನ್ನು ಸೇರಿಸಿ ತಮ್ಮೆಲ್ಲರ ಒಂದು ಮಾರ್ಗದರ್ಶನವನ್ನ ಮುಂದಕ್ಕೆ ಇಟ್ಕೊಂಡು ನಾವು ಕೆಲವೊಂದು ಯೋಜನೆಗಳನ್ನ ಪ್ರಯತ್ನ ಮಾಡಿದ್ವು. ಈ ಸತಿ ಜಾತ್ರೆ ಮುಂಚಿತವಾಗಲೇ ನಾವು ನಮ್ಮ ಕಡೆಯಿಂದ ಏನೇನು ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ಕಡೆಯಿಂದ ನಾವು ಕೇಳಿ ತಿಳ್ಕೊಂಡು ಆದಷ್ಟು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿ ಕಬಡ್ಡಿ ಕ್ಷೇತ್ರ ಬಹುಶಃ ಇರೋರೆಲ್ಲರಿಗೂ ಇದು ನಮ್ಮ ಪರಂಪರೆಗೆ ಮುಖ್ಯವಾಗಿ ಕೈಲಾಸ ಅಂತ ನಂಬಿದ್ದಾರೆ. ಇಲ್ಲಿರಂತಹ ಒಂದು ಪರಿಸರ, ಇಲ್ಲಿ ನಾವೇನೋ ಒಂದಿನ ಬಂದು ಪೂಜೆ ಮಾಡಿ ಹೋಗ್ತೀವಿ, ಮಾತ್ರ ಇಲ್ಲಿ ಮಿಕ್ಕಿದ್ದು ಒಂದು ಮರ ಆಗಲಿ, ಒಂದು ಗಿಡ ಆಗಲಿ, ಒಂದು ಕಲ್ಲಾಗಲಿ, ನೀರಾಗಲಿ, ಇವೆಲ್ಲ ಈ ರಾಷ್ಟ್ರಪಾಜಿಗೆ ಸಹಪಾಠಿಗಳಾಗಿ ಇಲ್ಲೇ ಉಳ್ಕೊಂಡಿರೋಂಥದ್ದು. ಸೊ ನಾವು ಇಲ್ಲಿ ಬಂದು ಹೋದ್ಮೇಲೆ ಇಲ್ಲಿ ಏನಿದೆ ಪರಿಸರನ ನಾವು ಆದಷ್ಟು ಅದನ್ನ ಅದೇ ರೀತಿ ಉಳಿಸ್ಬೋದಾಗ ಈ ಕ್ಷೇತ್ರಕ್ಕೆ ಒಂದು ಏನಂತ ಹೇಳ್ತಾರೆ ಮಹತ್ವ ಒಂದು ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳಿ ಒಂದು ಆಸೆ. ಇದ್ರ ಜೊತೆಗೆ ಅದೊಂದು ನಂಬಿಕೆ ಕೂಡ. ನಮ್ಮಲ್ಲಿ ಕೆಲವೊಂದು ಕಡೆ ಹಳೆಯ ಒಂದು ರೆಕಾರ್ಡ್ಗಳನ್ನ ನೋಡಿದಾಗ ಕಬಡ್ಡಿ ಕ್ಷೇತ್ರದಲ್ಲಿ ಈ ಒಂದು ಭಾಗದಲ್ಲಿ ಪ್ರತಿ ಒಂದು ಕಲ್ಲು, ಒಂದು ಮರ, ನೀವು ಎಲ್ಲಿ ಸಣ್ಣ ಪುಟ್ಟ ಗದ್ಗೆಗಳು ನೋಡ್ತಿರೋ ಅವೆಲ್ಲ ಒಬ್ಬ ಶಿವಶರಣ ಸ್ವರೂಪ ಅಂತ ಹೇಳಿ ನಂಬಿರೋಂಥದ್ದು. ಕೆಲವೊಂದು ಹಿಂದೆ ನಾವು ಮರಗಳನ್ನ ಕಡಿಯೋದಾಗಲಿ ಅದೆಲ್ಲ ಮಾಡಿರಬಹುದು, ಅದು ತಿಳಿದೇ ಮಾಡಿರೋಂಥದ್ದು. ಆದಷ್ಟು ಮುಂದಕ್ಕೆ ಇಲ್ಲಿಯ ಒಂದು ವಾತಾವರಣ ಪರಿಸರನ ನಾವು ಕಾಪಾಡಿಕೊಂಡು ಈ ಡೆವಲಪ್ಮೆಂಟ್ ಅಂತ ಏನೇ ಆದರೂ ಕೂಡ ಇದಕ್ಕೇನೆ ಈ ಒಂದು ಜಾಗದ ಈ ಎನ್ವೈರನ್ಮೆಂಟ್ಗೆ ಡಿಸ್ಟರ್ಬ್ ಆಗದೆ ಇದ್ದಂಗೆ ನಾವು ಏನ್ ಮಾಡೋಕ್ಕಾಗತ್ತೆ ಅದನ್ನ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಆಸೆ ಇದೆ. ಜಾತ್ರೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೆಲವೊಂದು ಯೋಜನೆಗಳನ್ನ ಈ ವರ್ಷ ನಾವು ಮುಂದಕ್ಕೆ ತರಬೇಕು ಅಂತ ಹೇಳಿ, ಒಂದು ಪರಿಸರ ಸ್ನೇಹಿ ಜಾತ್ರೆ ಅಂತ ಹೇಳಿದ ಮೇಲೆ ಬಹುಶಃ ನಮಗೆ ಮುಕ್ಕಾಲು ಭಾಗ ಅಲ್ಲೇ ನಮಗೆ ಒಂದು ನೆಮ್ಮದಿ ಸಿಗತ್ತೆ. ಅದನ್ನ ನಾವು ಏನಾದರೂ ಮುಂದೆ ತರಕ್ ಆದ್ರೆ ಇಲ್ಲಿ ಎಲ್ಲ ರೀತಿ ಈಗ ವೇಸ್ಟ್ ಸೆಗ್ರಿಗೇಷನ್ ಇರ್ಬೋದು, ವೇಸ್ಟ್ ಜನರೇಷನ್ ಇರ್ಬೋದು, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಏನು ಕೆಲವೊಂದನ್ನ ತಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ನಾವು ಒಂದಿಷ್ಟು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಿಮ್ದು ಸಲಹೆ ಸೂಚನೆಗಳನ್ನ ಕೇಳ್ಕೊಂಡು ಅದನ್ನ ಒಂದು ಕಾರ್ಯರೂಪ ತರ್ಬೋದು ಅಂತ ಹೇಳಿ ಇವತ್ತು ಮೊದಲನೇ ಮೀಟಿಂಗ್ ಬಹುಶಃ ನಾವು ಹಲವಾರು ಸರ್ತಿ ಇದನ್ನ ಫೇಸ್ ಟು ಫೇಸ್ ಆಗದೆ ಹೋದ್ರು ಆನ್ಲೈನ್ ಮುಖಾಂತರ ಏನಾದರೂ ಒಂದು ಭೇಟಿ ಮಾಡಿ ಇದನ್ನ ಆದಷ್ಟು ನಾವು ಯಶಸ್ಸಿಗೆ ಪ್ರಯತ್ನ ಮಾಡಬೇಕು ಅಂತ ನಾನು ತಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಇವತ್ತು ಇಲ್ಲಿ ಸ್ಥಳೀಯರು ಅಂಗಡಿಗಳು ಯಾರು ಹಾಕ್ತಾರೆ, ಇಲ್ಲಿ ಬಂದಿರೋಂಥವರು ವರ್ಷ ಪೂರ್ತಿ ಇಲ್ಲಿ ಅಂಗಡಿ ಹಾಕೊಂಡು ಅವರ ಜೀವನ ನಡೆಸ್ಕೊಂಡು ಹೋಗ್ತಿರೋಂಥವ್ರು. ಸೊ ನಾವು ಇವತ್ತೇನು ಜಾತ್ರೆಗೆ ಅಂತ ನಾವು ಯೋಜನೆಗಳನ್ನ ತರ್ತೀವೋ ಅದು ಬಹುಶಃ ಇಡೀ ವರ್ಷನೂ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಜಾತ್ರೆಗೆ ಬರೋಂಥವ್ರು ಇನ್ನು ಹಲವಾರು ಜನ ಇರ್ತಾರೆ. ಇಲ್ಲಿ ಒಂದು ನಾವು ಮಾತಾಡಿದಾಗೆ ಒಂದು ಅವೇರ್ನೆಸ್ ವಿಡಿಯೋ, ನಾವು ಏನೇನು ಇವಾಗ ಯೋಜನೆಗಳನ್ನ ತರಬೇಕು ಅಂತೀವೋ ಅದನ್ನ ಒಂದು ಅವೇರ್ನೆಸ್ ವಿಡಿಯೋ ಮುಖಾಂತರ ತುಂಬಾ ಸಿಂಪಲ್ ಆಗಿ ಒಂದು 30 ಸೆಕೆಂಡ್ಸ್ ಒಂದ್ ನಿಮಿಷದ ವಿಡಿಯೋ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಮ್ಮ ಈ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಎತ್ತಿದ ಕೈಗಳಿದೆ ಇಲ್ಲೇನೆ, ಅವ್ರದ್ದೆಲ್ಲ ಒಂದು ಸಪೋರ್ಟ್ ತಗೊಂಡು ಹಿರಿಯರನ್ನು ಅದರಲ್ಲಿ ಅವರು ಬಂದು ನೀಲ್ಗಾರರು ಬಂದಾಗ ಕ್ಷೇತ್ರದ ಒಳಗೆ ಅವ್ರು ಎಂಟ್ರಾಗಿ ಕ್ಷೇತ್ರನ ಬಿಟ್ಟು ಹೋಗೋವರೆಗೆ
ಪರಿಸರ ಕಾಪಾಡೋದ್ರಿಂದ ಹಿಡಿದು ಇಲ್ಲಿ ಪದ್ಧತಿಗಳೇನು, ಇಲ್ಲಿ ಪರಂಪರೆ ಏನಿದೆ ಅನ್ನೋದ್ರ ಬಗ್ಗೆ ಶಾರ್ಟ್ ವಿಡಿಯೋ ಕ್ಲಿಪ್ಸ್ ಮಾಡಿ ಆದಷ್ಟು ನಾವು ಅದನ್ನು ಸರ್ಕ್ಯುಲೇಟ್ ಮಾಡಕ್ಕೆ ಶುರು ಮಾಡಿದಾಗ ಅಟ್ಲೀಸ್ಟ್ ಇಲ್ಲಿ ಬರೋಂತಹ ಒಂದು 20-30% ಜನಕ್ಕಾದ್ರೂ ರೀಚ್ ಆಗುತ್ತೆ ಜಾತ್ರೆ ಒಳಗೆ ಅಂತ ಒಂದು ಮನಸ್ಸಿದೆ. ಸೊ ಅದಕ್ಕೂ ನಿಮ್ದೆಲ್ಲ ಒಂದು ಸಪೋರ್ಟು ಖಂಡಿತವಾಗ್ಲೂ ಬೇಕಾಗುತ್ತೆ. ಮಿಕ್ಕಿದ್ದು ನಾವು ಪಾಯಿಂಟ್ ಬೈ ಪಾಯಿಂಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿಚಾರಗಳು ಹಲವಾಗಿದೆ. ನಾವು ಫಸ್ಟ್ ಅಟೆಂಪ್ಟ್ ಅಲ್ಲಿ ನಮ್ಮ ಅಂಗಡಿ ಮುಂಗಟ್ಟಿನವ್ರಿಗೆ ಇರೋದ್ರಿಂದ ಅವ್ರಿಗೊಂದು ಅವೇರ್ನೆಸ್ ಏನೇನು ಮಾಡ್ಬೋದು ಮಾಡಬಾರ್ದು ಅಂತೇಳಿ ಅವ್ರಿಗೇನಾದ್ರೂ ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ತಿಳಿಸ್ಕೊಡುವಂಥದ್ದು. ಮಠದ ಕಡೆಯಿಂದ ನಾವು ಏನೇನು ಮಾಡಬೇಕು ಅನ್ನೋದು ಸಜೆಷನ್ಸ್ನ ನೀವು ಡೈರೆಕ್ಟ್ ಆಗಿ ನಮಗೆ ಕೊಟ್ಟರೆ ಅದನ್ನ ನಾವು ಸ್ಟೇಟ್ ಬೈ ಸ್ಟೇಟ್ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗೋದಕ್ಕೆ ಖಂಡಿತವಾಗ್ಲೂ ನಾವು ಒಂದು ಯೋಜನೆ ಹಾಕೊಂಡು ಮಾಡ್ತೀವಿ. ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ, ಅವ್ರಿಗೂ ನಾವು ಯಾವ ರೀತಿ ಈಗ ಜಾತ್ರೆಗೆ ನಿಮ್ಗೆ ಹೇಳಿದಾಗ ಹೊರಗೆ ಬಹುಶಃ ಜಾತ್ರೆಯಲ್ಲಿ ಜನರೇಟ್ ಆಗೋ ವೇಸ್ಟು 30% ವೇಸ್ಟ್ ನಮ್ಮ ಮಠದಲ್ಲಿ ಜನರೇಟ್ ಆಗೋದು. ಇಲ್ಲೇ ನಾವು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಏನು ಮಾಡ್ಬೋದು ಮಾಡಬಾರ್ದು ಅನ್ನೋದನ್ನ ನಾವು ಈಗಲಿಂದ ಸ್ವಲ್ಪ ನಾವು ಮುಂದಕ್ಕೆ ತಂದಾಗ ಅವ್ರಿಗೂ ಗೊತ್ತಾಗುತ್ತೆ ಏನಕ್ಕೆ ಇದನ್ನ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಸುಲಭ ಆಗುತ್ತೆ. ಶುರು ಮಾಡ್ತೀವಿ. ಸೊ ಇಲ್ಲಿ